ನಿಮ್ಗೆ ಎಟಿಎಂ ನಲ್ಲಿ ದುಡ್ಡು ಸಿಗ್ತಿಲ್ವಾ? ಕ್ಯೂ ನಿಂತು ಸುಸ್ತಾಗ್ತಿದ್ದೀರಾ? ಹಾಗಿದ್ರೆ ಇನ್ಮೇಲೆ ಚಿಂತಿಸಬೇಡಿ. ನಿಮ್ಮ ಮೊಬೈಲ್ ನಲ್ಲಿ ಸ್ನ್ಯಾಪ್ಡೀಲ್ ಆಪ್ ಇದ್ರೆ ಮನೆ ಬಾಗಿಲಿದೆ ಹಣ ಬರುತ್ತೆ. ಇನ್ನು ಇದು ಸ್ನ್ಯಾಪ್ಡೀಲ್ ನೀಡ್ತಿರೋ ಕ್ಯಾಶ್ ಅಟ್ ಹೋಮ್ ಆಫರ್. ಆಪ್ ಮೂಲಕ ಹಣ ಪಡೆಯುವುದು ಸುಲಭ ವಿಧಾನ. ಹಣ ಬೇಕು ಅಂತ ರಿಕ್ವೆಸ್ಟ್ ಕಳಿಸಿದ್ರೆ ಮನೆ ಬಾಗಿಲಿಗೆ ಹಣ ತಂದು ಕೊಡ್ತಾರೆ. ಸ್ನ್ಯಾಪ್ಡೀಲ್ ಸಿಬ್ಬಂದಿ ಕಾರ್ಡ್ ಉಜ್ಜುವ ಮಷಿನ್ ತರ್ತಾರೆ. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಬಳಸಿ 2,000 ರೂಪಾಯಿ ಪಡೆಯಬಹುದು. ದಿನಕ್ಕೆ ಒಂದು ಬಾರಿ 2,000 ರೂಪಾಯಿ ಮಾತ್ರ ಪಡೆಯುವ ಅವಕಾಶ ಇದ್ದು ಇದಕ್ಕೆ ನೀವು ಪಾವತಿ ಮಾಡಬೇಕಿರೋದು ಕೇವಲ 1 ರೂಪಾಯಿ ಮಾತ್ರ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತೇಶ್. ಸಹಜವಾಗಿ ಎಟಿಎಂಗಳಲ್ಲಿ ನಿಂತು ಜನರಿಗೆ ಸುಸ್ತಾಗೋಗಿದೆ. ಅಂತದ್ರಲ್ಲಿ ಸ್ನ್ಯಾಪ್ಡೀಲ್ ಸ್ಮಾರ್ಟ್ ಆಫರ್ ಕೊಟ್ಟಿದ್ದಾರೆ. ಯಾವ ರೀತಿ ಆಪ್ ವರ್ಕ್ ಆಗುತ್ತೆ ಮಾರ್ತೇಶ್? ನಿಜಕ್ಕೂ ಈಗ ಸಾಕಷ್ಟು ಜನರಿಗೆ ಕ್ಯೂ ಅಲ್ಲಿ ನಿಂತರೂ ಕೂಡ ಹಣ ಸಿಗದೆ ಇರುವಂತಹ ಪರಿಸ್ಥಿತಿಗಳಿರ್ಬೋದು. ಜೊತೆಗೆ ಬ್ಯಾಂಕ್ ನಲ್ಲಿ ಹೋದ್ರೂ ಕೂಡ ತಕ್ಷಣಕ್ಕೆ ಹಣ ಸಿಗುವಂತಹ ಪರಿಸ್ಥಿತಿಗಳನ್ನ ನಾವು ಇಷ್ಟು ನೋಟ್ ಬ್ಯಾನ್ ಆದ್ಮೇಲಿಂದ ನಾವು ಗಮನಿಸ್ತಾ ಇದ್ದೀವಿ. ಈ ಎಲ್ಲಾ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು ಸ್ನ್ಯಾಪ್ಡೀಲ್ ಒಂದು ಹೊಸ ಸೇವೆಯನ್ನ ಆರಂಭ ಮಾಡಿದೆ. ಅಂದ್ರೆ ಅವರ ಮೊಬೈಲ್ ಅಪ್ಲಿಕೇಶನ್ ಅನ್ನ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಅದ್ರ ಮೂಲಕ SMS ಮೂಲಕ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಅವ್ರು ರಿಕ್ವೆಸ್ಟ್ ಕಳಿಸಿದಂಥದ್ದು ಜೊತೆಗೆ ಅಲ್ಲಿ ಅಡ್ರೆಸ್ ಅನ್ನು ಕೂಡ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಆ ಅಡ್ರೆಸ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಅವರು ಮನೆ ಬಾಗಿಲಿಗೆ ಬರ್ತಾರೆ. POS ಮಷೀನ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಮಾಮೂಲಿ ಸ್ವೈಪ್ ಮಷೀನ್ ನಾವು ನೋಡಿರ್ಬೋದು ಅಂಗಡಿಗಳಲ್ಲಿ, ಅದೇ ರೀತಿಯಾದಂತಹ ಸ್ವೈಪ್ ಮಷೀನ್ ಅನ್ನ ಅವರು ಕೂಡ ತೆಗೆದುಕೊಂಡು ಬಂದಿರ್ತಾರೆ. ನಾವು ಹೇಗೆ ATM ನಲ್ಲಿ ಕಾರ್ಡ್ ಅನ್ನ ಬಳಸಿ ಹಣವನ್ನ 2,000 ರೂಪಾಯಿ ಪಡಿತೀವೋ ಅದೇ ರೀತಿ ಆ ಮಷೀನ್ ನಲ್ಲಿ ಕಾರ್ಡ್ ಅನ್ನ ಸ್ವೈಪ್ ಮಾಡೋದ್ರ ಮೂಲಕ 2,000 ರೂಪಾಯಿನ ನಾವು ತಕ್ಷಣ ಮನೆ ಬಾಗಿಲಲ್ಲೇ ಪಡೆದುಕೊಳ್ಬಹುದು. ಅದಕ್ಕೆ ಅವರು ಕನ್ವೀನಿಯನ್ಸ್ ಚಾರ್ಜ್ ಅಂತ ಹೇಳಿ ಅವರು ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 1 ರೂಪಾಯಿ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹಣ ಪಡೆಯೋದಕ್ಕಿಂತ ಬಹುಶಃ ಇದು ಬೆಸ್ಟ್ ವಿಧಾನ ಅನ್ಸುತ್ತೆ. ಇಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಅನ್ನ ಹಾಕಿದ್ದಾರೆ. ATM ಅಲ್ಲಿ ಹೇಗೆ ದಿನಕ್ಕೆ 2,000 ರೂಪಾಯಿ ಮಾತ್ರ ಪಡಿಬಹುದು, ಅದೇ ರೀತಿ ಇಲ್ಲೂ ಕೂಡ ನಾವು ಒನ್ ಟೈಮ್ ಮಾತ್ರ ದಿನಕ್ಕೆ ಒಮ್ಮೆ 2,000 ರೂಪಾಯಿ ಮಾತ್ರ ಪಡೆಯಬಹುದಾದಂತ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಆದ್ರೆ ಮನೆ ಹತ್ರಕ್ಕೆ ಬಂದು ದುಡ್ಡು ಕೊಡ್ತಾರೆ ಅಂದಾಗ ಸಹಜವಾಗಿ ಯಾರು ರಿಸ್ಕ್ ತಗೊಂಡೋಗಿ ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ. ಅಂತವ್ರಿಗೆಲ್ಲ ಇದು ಬಹಳ ಯೂಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಮಾರ್ತೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನ ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ CM ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. RBIನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.